ಸೊ ಹಾಯ್ ಫ್ರೆಂಡ್ಸ್, ನಾನು ಇವತ್ತು ತೋರಿಸ್ತಾ ಇರೋದು ನಿಮಗೆ ಉತ್ತರ ಕರ್ನಾಟಕ ಸ್ಟೈಲ್ ಚೋಡ ಕಡಲೆಪುರಿ ಅಥವಾ ಮಂಡಕ್ಕಿಯಿಂದ ಮಾಡಿರೋದು. ತುಂಬ ಅಂದರೆ ತುಂಬ ಜಾಸ್ತಿ ಅಷ್ಟು ಖಾರ ಇರ್ತದೆ ಅಂದ್ರೆ ನೀವೇ ನೋಡ್ಬೋದಿದ್ರು ಇದನ್ನ ಚೋಡ. ಇದ್ರ ಜೊತೆಗೆ ನಾವು ಉಳ್ಳಾಗಡ್ಡಿ ಆ್ಯಂಡ್ ಮೆಣಸಿನ್ಕಾಯಿ ಜೊತೆಗೆ ತಿಂತೀವಿ. ಆ್ಯಕ್ಚುಲಿ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಇದು. ಸೊ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಖಾರ ಇರ್ತದೆ, ಚೂಡನೂ ಖಾರ ಖಾರ ಇರ್ತದೆ. ಅದ್ರ ಜೊತೆ ಸ್ವಲ್ಪ ಲೈಟಾಗಿ ಈರುಳ್ಳಿ ತಿಂದ್ರೆ ಅದ್ರ ಜೊತೆ ಮತ್ತೇನಂದ್ರೆ ಒಂದು ಕಪ್ ಚಹಾ ಕುಡಿಬೇಕು. ಸೊ ಭಾರಿ ಇರ್ತದೆ ಇದು ಕಾಂಬಿನೇಷನ್ನು. ಉತ್ತರ ಕರ್ನಾಟಕ ಜನ ಯೂಶ್ವಲಿ ಸಂಜೆ ಹೊತ್ತು ಚಾದಂಗಡಿಗೆಲ್ಲ ಹೋಗಿಬಿಟ್ಟು ಚಹಾ ಚೋಡ ಇದೆಲ್ಲ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ನಾನು ಬೆಂಗಳೂರಿಂದ ನಮ್ಮೂರ ಕಡೆ ಬಂದ್ರೆ ಇದನ್ನ ಜಾಸ್ತಿ ತಿಂತೀನಿ ಆ್ಯಕ್ಚುಲಿ. ಚೋಡ ಅಷ್ಟೇ ಅಲ್ಲ, ಮೆಣಸಿನ್ಕಾಯಿ ಬಜ್ಜಿನೂ ಆ್ಯಕ್ಚುಲಿ ಚೆನ್ನಾಗಿರ್ತದೆ ಈ ಕಡೆ. ಬಟ್ ಇದು ಮಾತ್ರ ಒಳ್ಳೆ ಕಾಂಬಿನೇಷನ್ನು. ಎಷ್ಟು ಕ್ರಿಸ್ಪಿ ಇರ್ತದೆ ಅಂತಂದ್ರೆ ನಾನು ವಿಡಿಯೋದಾಗ ನೋಡ್ಬೋದು ನೀವು. ಅಷ್ಟು ಕ್ರಿಸ್ಪಿ ಇರ್ತದೆ, ಅಷ್ಟೇ ಖಾರನೂ ಇರ್ತದೆ. ಮೆಣಸಿನ್ಕಾಯಿ ಅಂತೂ ಉಪ್ಪಾಕಿ ಎಣ್ಣೆ ಒಳಗೆ ಕರೆದಿರ್ತಾರೆ. ಭಾರಿ ಅಂದ್ರೆ ಭಾರಿ ಕಾಂಬಿನೇಷನ್ ಅಂತ ಹೇಳ್ತೀವಿ. ನಿಮಗೂ ಇಷ್ಟ ಆಗುತ್ತೆ ಅನ್ಸುತ್ತೆ ಇದು. ಯಾರಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಒಳಗೆ ಹಾಕ್ರಿ. ಇನ್ನು ಯಾರು ಟ್ರೈ ಮಾಡಿಲ್ಲ ಅಂತಂದ್ರೆ ಉತ್ತರ ಕರ್ನಾಟಕ ಕಡೆ ಬಂದಾಗ ಬಿಜಾಪುರ, ಬಾಗಲಕೋಟ್ ಈ ಕಡೆ ಎಲ್ಲ ಬಂದಾಗ ತಪ್ಪದೇ ಇದು ಟ್ರೈ ಮಾಡಿರಿ. ಆ್ಯಕ್ಚುಲಿ ಚೋಡ ಅಂತ ಹೇಳ್ತೀವಿ, ಎಲ್ಲ ಚಾದಂಗಡಿ ಒಳಗೂ ಸಿಗ್ತದೆ ಇದು. ಭಾರಿ ಅಂದ್ರೆ ಭಾರಿ ಫೇಮಸ್. ಸೊ ಒಂದು ಸತಿ ಟ್ರೈ ಮಾಡಿ ಹೇಳಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ. ಥ್ಯಾಂಕ್ ಯು.